ಬೆಂಗಳೂರು ಮತ್ತು ಮಾಗಡಿ ಬರಪ್ಪ ರಸ್ತೆಯಲ್ಲಿ ಬರ್ತಕ್ಕಂತ ಒಂದು ಮಾದಾಪಟ್ಟಣ ಅಂತಕ್ಕಂಥ ಗ್ರಾಮದಲ್ಲಿ ಕ್ವಾರಿಯ ಒಂದು ಕೂಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು 7-8 ಜನ ಮರಣ ಹೊಂದಿರತಕ್ಕಂಥದ್ದೇನಿದೆ. ಪ್ರಥಮವಾಗಿ ಮರಣ ಹೊಂದಿರತಕ್ಕಂಥವರಿಗೆ ಭಗವಂತ ಆತ್ಮ ಒಂದು ಶಾಂತಿಯನ್ನ ಕೊಡ್ಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಆ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಂತವರೆಲ್ಲ ಬಡವರು. ನನಗೆ ಬಂದಂತ ಮಾಹಿತಿ ಮಧ್ಯಪ್ರದೇಶದಿಂದ ಇಲ್ಲಿ ಬಂದು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಂತವ್ರು 6 ಜನ 7 ಜನ ಇದ್ದಾರೆ. ಒಬ್ಬ ಯಾದಗಿರಿ ಅವನು ಒಬ್ಬ ಹುಡುಗ ಇದ್ದಾನೆ. ಈ ಒಂದು ಕ್ವಾರಿ ಕೆಲಸ ಮಾಡಬೇಕಾದ್ರೆ ಅದರ ಮಾಲೀಕರುಗಳಿದ್ದಾರೆ, ಅವರಿಗೆ ಬರೀ ದುಡ್ಡು ಮಾಡೋದಷ್ಟೇ ಚಿಂತನೆ. ಯಾವ ರೀತಿ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದು ಇಂಥ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿವರೆಗೆ ನೋಡ್ಲೇ ಇಲ್ಲ. ಬಹುಶಃ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಪ್ರಕರಣ ಆಯ್ತು, ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲೂ ಇದೇ ರೀತಿ ಪ್ರಕರಣ ದೊಡ್ಡ ಮಟ್ಟದಲ್ಲಾಗಿತ್ತು. ಆಗಲೂ ಸಹ ಚರ್ಚೆ ಮಾಡೋದು. ಆದರೆ ಸರ್ಕಾರ ಇಂಥ ಪ್ರಕರಣಗಳು ಪುನಃ ಪುನಃ ಮರುಕಳಿಸ್ತಾ ಇರತಕ್ಕಂಥದ್ದಕ್ಕೆ ಕ್ರಮ ತಗೊಂಡಿದ್ದಂತೂ ನಾನು ನೋಡ್ಲಿಲ್ಲ. ಬಹುಶಃ ನಿನ್ನೆ ಮುಖ್ಯಮಂತ್ರಿಗಳ ಒಂದು ಇದನ್ನು ನೋಡಿದೆ ನಾನು. ನಿಮ್ಮ ಗಣಿ ಇಲಾಖೆದು ಸಭೆ ಮಾಡಿದ್ದಾನೆ, ಅಧಿಕಾರಿಗಳನ್ನೆಲ್ಲ ಕೂರಿಸಿದ್ದಾರೆ. ಗಣಿ ಇಲಾಖೆನಲ್ಲಿ ಯಾರ್ಯಾರು ಲೈಸೆನ್ಸ್ ತಗೊಂಡು ಇನ್ನು ಕೆಲಸ ಯಾಕೆ ಮಾಡಲಿಲ್ಲ, ಯಾತಕ್ಕೆ ಇನ್ನೋವರೆಗೆ ಮಾಡಿಲ್ಲ, ಅವ್ರದ್ದೆಲ್ಲ ಮಾಹಿತಿಗಳು ಬೇಕು. ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ಯಾತಕ್ಕೆ ಮಾಡ್ಕೊಂಡಿದ್ದಾರ ಗೊತ್ತಿಲ್ಲ, ಯಾಕೆ ಇನ್ನೂ ಮಾಡಿಲ್ಲ ಅಂತ ಅಷ್ಟೊಂದು ಮುತುವರೆದಿದೆ. ಮೀಟಿಂಗ್ ಮಾಡಿ ಯಾರು ಲೈಸೆನ್ಸ್ ತಗೊಂಡು ಇನ್ನೂ ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾಹಿತಿ ಯಾವ ಕಾರಣಕ್ಕೆ ಕೇಳಿದ್ದಾರ ಗೊತ್ತಿಲ್ಲ ನನಗೆ. ನೀವು ಸ್ವಲ್ಪ ವಿಷಯ ತಿಳ್ಕೊಳ್ಳಿ ನೋಡೋಣ. ಮೀಟಿಂಗ್ ಆಗಿದೆ, ಇವತ್ತು ದುರಂತ ಆಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇಲ್ಲಿ ಈ ರೀತಿಯ ಪ್ರಕರಣಗಳು ಆಗದೆ ಇರಬೇಕಂತಕ್ಕೆ ಸರ್ಕಾರದಿಂದ ಕೆಲವು ಗೈಡ್ ಲೈನ್ಸ್ ಅನ್ನ ಮಾಡೋದಷ್ಟೇ ಅಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಖಾಸಗಿ ಮಾಲೀಕರುಗಳು ಈ ದುಡ್ಡು ಮಾಡ್ಲಿಕ್ಕೋಸ್ಕರಲೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಲಾಭನೇ ಇದೆ ಎಲ್ಲಾ ಕಡೆ ರಾಜ್ಯದಲ್ಲೇ. ಇದು ಒಂದು ರೀತಿ ದುಡ್ಡು ಮಾಡ್ತಕ್ಕಂಥ ಕ್ವಾರಿಗಳದು ಒಂದು ದೊಡ್ಡ ದಂಧೆ ಮಾಡ್ತಕ್ಕಂಥವ್ರು ಇದ್ದಾರೆ. ಅಂದ್ರೆ ಸರ್ಕಾರ ಇಂಥ ಒಂದು ಪ್ರಕರಣಗಳನ್ನ ಕಠಿಣವಾದಂತ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು, ಆ ಕುಟುಂಬಗಳಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಡಿಪೆಂಡ್